ನಾಟಿ ಕೋಳಿ ಮೊಟ್ಟೆ ಒಳ್ಳೇದಾ ಅಥವಾ ವೈಟ್ ಮೊಟ್ಟೆ ಒಳ್ಳೇದಾ, ಫಾರಂ ಕೋಳಿ ಮೊಟ್ಟೆ ಒಳ್ಳೇದಾ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಅವೆರಡರಲ್ಲೂ ಕೂಡ ಪ್ರೋಟೀನ್ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದು 6 ಇಂದ 6.5 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಅಂಡ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕಲರ್, ಮೊಟ್ಟೆದು ಕಲರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅದರ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವೈಟ್ ಕಲರ್ ಕೋಳಿನ ನೋಡಿದ್ರೆ ಆ ಕೋಳಿ ಯೂಶಲಿ ವೈಟ್ ಕಲರ್ ಮೊಟ್ಟೆನೇ ಇಡುತ್ತೆ. ಅಂಡ್ ಬ್ರೌನ್ ಮತ್ತೆ ರೆಡ್ ಕಲರ್ ನಾಟಿ ಕೋಳಿ ಯಾವಾಗ್ಲೂ ಬ್ರೌನ್ ಕಲರ್ ಮೊಟ್ಟೆನ ಇಡುತ್ತೆ. ಅಂಡ್ ನ್ಯೂಟ್ರಿಷನ್ ಮತ್ತೆ ಪ್ರೋಟೀನ್ ಕಂಟೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಯಾವುದೇ ಒಂದು ಕೋಳಿದು ಡಯಟ್ ಮತ್ತೆ ಅದರ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ನಾವು ಫಾರ್ಮ್ ಅಲ್ಲಿ ನೋಡುವಂತ ಕೋಳಿ ಏನಿರುತ್ತೆ ಅದು ಜಾಸ್ತಿ ಗ್ರೇನ್ಸ್ ನ ತಿನ್ನುತ್ತೆ. ಬಟ್ ನಾವು ನಾಟಿ ಕೋಳಿ ಮೊಟ್ಟೆ ನೋಡೋದಾದ್ರೆ ನಾಟಿ ಕೋಳಿ ಏನೇನ್ ತಿನ್ನುತ್ತೆ ಅಂದ್ರೆ ಅದು ಯೂಶಲಿ ಹೊರಗಡೆ ಓಡಾಡ್ತಿರೋದ್ರಿಂದ ಅದು ಹುಳ ಆಗಿರ್ಬೋದು ಅಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಊಟನ ಅದು ಮಾಡೋದ್ರಿಂದ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಅಂಡ್ ವೈಟಮಿನ್ ಎ, ವೈಟಮಿನ್ ಇ ಅಂಡ್ ಒಮೆಗಾ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ. ಅಂಡ್ ನೀವು ನಾಟಿ ಕೋಳಿ ಮೊಟ್ಟೆದು ಯೋಕ್ ನೋಡಿದ್ರು ಕೂಡ ಅದು ಡೀಪ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ ಯಾವುದು ಅಂತ ಅಂದ್ರೆ ನಾಟಿ ಕೋಳಿ ಮೊಟ್ಟೆ ಒಳ್ಳೇದು, ಲಿಟಲ್ ಅಮೌಂಟ್ ಒಳ್ಳೇದು. ಬಟ್ ನೀವು ವೈಟ್ ಮೊಟ್ಟೆನೂ ಕೂಡ ತಿನ್ಬಹುದು. ವೈಟ್ ಮೊಟ್ಟೆಲ್ಲೂ ಕೂಡ ನಿಮಗೆ ಸೇಮ್ ಅಮೌಂಟ್ ಆಫ್ ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ಕಾಸ್ಟ್ಲಿ ಇದೆ ನಾಟಿ ಕೋಳಿ ಮೊಟ್ಟೆ. ಆದ್ರಿಂದ ನೀವು ವೈಟ್ ಮೊಟ್ಟೆನೆ ತಿನ್ನಿ, ಪರವಾಗಿಲ್ಲ.